ಕನ್ಸೀವ್ ಆಗೋಕ್ಕೆ ಮತ್ತು ಫರ್ಟಿಲಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹಾಗೆ ಪಿ ಸಿ ಒ ಡಿ ಮತ್ತು ಪಿ ಸಿ ಒ ಎಸ್ ಟ್ರೀಟ್ಮೆಂಟ್ಗಾಗಿ ಈ ವಿಡಿಯೋದಾಗಿರೋ ಕೆಲವು ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಆಸನಗಳನ್ನು ಕೇವಲ ಮಹಿಳೆಯರಷ್ಟಲ್ಲ, ಪುರುಷರು ಕೂಡ ಈ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಈ ಆಸನಗಳನ್ನು ಯಾಕೆ ಪ್ರಾಕ್ಟೀಸ್ ಮಾಡಬೇಕ್ರಿ ಅಂತಂದ್ರೆ, ಸೊ ಈ ಆಸನಗಳನ್ನು ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತಾವಲ್ರಿ, ಸೊ ಅವು ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾವು ಮತ್ತು ಸ್ಟ್ರೆಸ್ ಕಡಿಮೆ ಆಗ್ತೈತಿ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತ್ರಿ. ಸೊ ಮೊದಲನೇ ಆಸನ ಕ್ಯಾಟ್ ಆ್ಯಂಡ್ ಕೌ ಪೋಸ್. ಸೊ ಅದಕ್ಕಾಗಿ ಹೊಳ್ಳಿ ಕುತ್ಕೋರಿ, ಕಾಲನ್ನು ಚಾಚ್ಕೋರಿ. ಸೊ ನೆಕ್ಸ್ಟ್ ವಜ್ರಾಸನ ಸ್ಥಿತಿಗೆ ಬರ್ರಿ. ನೆಕ್ಸ್ಟ್ ಟೇಬಲ್ ಟಾಪ್ ಪೋಸಿಗೆ ಬರ್ತೀರಿ. ಸೊ ಈ ರೀತಿ. ಸೊ ಇಲ್ಲಿ ಸ್ವಲ್ಪ ಕಾಲುಗಳನ್ನು ಅಗಲು ಮಾಡ್ಕೋರಿ, ಪಾದ ಫ್ಲ್ಯಾಟ್ ಆಗಿರಲಿ. ಆಮೇಲೆ ಕೈಗಳ ಫಿಂಗರ್ಸ್ ಏನದಾವಲ್ಲ ಓಪನ್ ಮಾಡ್ಕೋರಿ ಬ್ಯಾಲೆನ್ಸ್ ಆಗಲಿಕ್ಕೆ. ಆಮೇಲೆ ಸೀದಾ ಕೂತ್ಕೋತೀರಿ ರೀತಿ. ಸೊ ನೆಕ್ಸ್ಟ್ ತಲೆ ಕೆಳಗೆ ಹಾಕ್ತೀರಿ ಇಲ್ಲಿ. ಸೊ ಉಸಿರು ತಗೋತಾ ಮೇಲ್ ಬರ್ತೀರಿ ರೀತಿ. ಇಲ್ಲೇ ಈ ಭಾಗ ಏನೈತಲ್ಲ ಲೋವರ್ ಬ್ಯಾಕ್ ಒಳಗೆ ಹೋಗುತ್ತೈತಿ, ತಲೆ ಮೇಲ್ ನಿಂತೈತಿ. ಆಮೇಲೆ ಕಂಟ್ಲ ಸ್ಟ್ರೆಚ್ ಆಗೈತೈತಿ ದೃಷ್ಟಿ ಮೇಲೆ. ಉಸಿರು ಬಿಡ್ತಾ ಡೌನ್. ಉಸಿರು ಬಿಡ್ತಾ ತಲೆ ಕೆಳಗೆ ಹಾಕ್ತೀರಿ. ಸೊ ನೆಕ್ಸ್ಟ್ ಬೆನ್ನಿನ ಭಾಗ ಏನೈತಲ್ಲ ಅದು ಮೇಲ್ ಬಂದಿರ್ತೈತಿ. ಮತ್ತೆ ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಡೌನ್. ನಿಧಾನವಾಗಿ ಮಾಡ್ರಿ. ಮತ್ತೆ ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಡೌನ್. ಸೊ ಈ ಆಸನ ಮಾಡೋದ್ರಿಂದ ಪೆಲ್ವಿಕ್ ಏರಿಯಾದಲ್ಲಿ ಏನೈತಲ್ರಿ ಬ್ಲಡ್ ಫ್ಲೋ ಆಗ್ತೈತಿ ಮತ್ತು ರೀಪ್ರೊಡಕ್ಟಿವ್ ಆರ್ಗನ್ ಸಪೋರ್ಟ್ ಮಾಡ್ತೈತಿ ಈ ಆಸನ. ಆಮೇಲೆ ಸ್ಟ್ರೆಸ್ ಕೂಡ ಕಡಿಮೆ ಆಕೈತ್ರಿ. ಸೊ ನೆಕ್ಸ್ಟ್ ಇದ್ರಾಗ ಇನ್ನೊಂದು ರೀತಿ, ಇಲ್ಲಿದ ಟೇಬಲ್ ಟಾಪ್ ಪೋಸಿಗೆ ಇರ್ತೀರಿ. ಈಗ ಎದುರಿಗೆ ನೋಡ್ತಾ ಇರ್ತೀರಿ. ಈಗ ಉಸಿರು ತಗೋತಾ ಬಲಗೈನ ಮುಂದೆ ಮಾಡ್ತೀರಿ, ಎಡಗಾಲನ್ನು ಹಿಂದೆ ಸ್ಟ್ರೆಚ್ ಮಾಡಿರ್ತೀರಿ. ಉಸಿರು ಬಿಡ್ತಾ ಡನ್. ಸೊ ಫಸ್ಟಿಗೆ ಏನು ಕ್ಯಾಟ್ ಆ್ಯಂಡ್ ಕೌ ಪೋಸ್ ತೋರಿಸಿದ್ನಲ್ಲ, ಸೊ ಅದನ್ನು ಒಂದು 10 ಬಾರಿ ಮಾಡಿರಿ. ಸೊ ಅದನ್ನು ಮಾಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ರಿಲ್ಯಾಕ್ಸ್ ಆಗಿ ಈ ಆಸನನ ಮಾಡ್ತೀರಿ. ಇಲ್ಲಿ ಉಸಿರು ತಗೋತಾ ಬಲಗೈ ಮುಂದೆ ಚಾಚಿರ್ತೀರಿ, ಎಡಗಾಲನ್ನು ಹಿಂದೆ ಸ್ಟ್ರೆಚ್ ಮಾಡಿರಿ. ಉಸಿರು ಬಿಡ್ತಾ ಡೌನ್. ಸೊ ಈ ರೀತಿ ಇದನ್ನು ಕೂಡ 10 ಬಾರಿ ಮಾಡಿರಿ ಒಂದು ಕಡೆ. ಸೊ ಇನ್ನೊಂದು ಕಡೆ ಮತ್ತೆ ಉಸಿರು ತಗೋತಾ ಎಡಗೈನ ಸ್ಟ್ರೆಚ್ ಮಾಡಿರ್ತೀರಿ, ಬಲಗಾಲನ್ನು ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ಡೌನ್. ಎದುರಿಗೆ ನೋಡ್ತಾ ಇರ್ರಿ, ತಲೆ ಕೆಳಗೆ ಹಾಕಕ್ಕೆ ಹೋಗ್ಬೇಡ್ರಿ. ಉಸಿರು ತಗೋತಾ ಕೈ ಸ್ಟ್ರೆಚ್ ಮಾಡ್ತೀರಿ, ಕಾಲನ್ನು ಸ್ಟ್ರೆಚ್ ಮಾಡ್ತೀರಿ. ಉಸಿರು ಬಿಡ್ತಾ ಡೌನ್. ರಿಲ್ಯಾಕ್ಸ್. ಸೊ ಇದರಿಂದ ಕಾಲು ಕೈ ಸ್ಟ್ರೆಚ್ ಆಗ್ತಾವ್ರಿಲ್ಲ, ಆಮೇಲೆ ಸ್ಪೈನ್ ಸ್ಟ್ರೆಚ್ ಆಗ್ತೈತಿ, ಆಮೇಲೆ ಪೆಲ್ವಿಕ್ ಹೆಲ್ತ್ ಏನೈತಲ್ಲ ಸೊ ಅದು ಇಂಪ್ರೂವ್ಮೆಂಟ್ ಆಗ್ತೈತ್ರಿ. ಸೊ ನೆಕ್ಸ್ಟ್ ಇಲ್ಲಿ ವಜ್ರಾಸನ ಸ್ಥಿತಿ ಒಳಗೆ ಅಥವಾ ಈ ರೀತಿ ಹಿಂದೆ ಬಂದು ಚೈಲ್ಡ್ ಪೋಸ್ಚರ್ ಒಳಗೆ ರಿಲ್ಯಾಕ್ಸ್ ಮಾಡ್ಬೋದು. ಸೊ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಟೇಬಲ್ ಟಾಪ್ ಪೋಸಿಗೆ ಬರ್ರಿ. ಸೊ ನೆಕ್ಸ್ಟ್ ಇಲ್ಲಿಂದ ಅಧೋಮುಖ ಶ್ವಾನಾಸನ. ನೆಕ್ಸ್ಟ್ ಈ ರೀತಿ ಕಾಲನ್ನು ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ಮೇಲೆ ಹೇಳ್ತೀರಿ ಈ ರೀತಿ. ಸೊ ಮೇಲೆ ಎದ್ಮೇಲೆ ಹೀಲ್ಸ್ ಅಪ್ ಇರಬೇಕು, ಎರಡೂ ಕೈಗಳ ನಡುವೆ ತಲೆ ಒಳಗೆ ಹೋಗಿರ್ತೈತಿ. ಸೊ ನೀವು ವಿ ಶೇಪ್ ಒಳಗೆ ಬಂದಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಈ ಆಸನ ಮಾಡೋದ್ರಿಂದ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತ್ರಿ. ಸೊ ಇದರಿಂದ ಸ್ಟ್ರೆಸ್ ಏನೈತಲ್ಲ ರೆಡ್ಯೂಸ್ ಆಗ್ತೈತಿ ಮತ್ತು ನರ್ವಸ್ ಸಿಸ್ಟಮ್ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ, ಕಾಮ್ ಆಗ್ತೈತಿ. ನರ್ವಸ್ ಸಿಸ್ಟಮ್ ಏನೈತಲ್ಲ ಕಾಮ್ ಆಗ್ತೈತಿ. ಹಾಗೆ ಈ ಆಸನದಿಂದ ಪೆಲ್ವಿಕ್ ಏರಿಯಾದಲ್ಲಿ ಏನೈತಲ್ರಿ ಬ್ಲಡ್ ಫ್ಲೋ ಆಗ್ತೈತಿ. ಆಮೇಲೆ ಓವೇರಿ ಏನೈತಲ್ಲ ಸೊ ಅದ್ರ ಕೆಲಸ ಮಾಡಲಿಕ್ಕೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ ಆಗಲಿಕ್ಕೆ ಈ ಆಸನ ಸಪೋರ್ಟ್ ಮಾಡ್ತೈತಿ. ವಾಪಸ್ ಸೊ ನಿಧಾನವಾಗಿ ಮೊಣಕಾಲುಗಳನ್ನು ನೆಲಕ್ಕೆ ಪ್ರೆಸ್ ಮಾಡ್ಕೊರಿ, ಟಚ್ ಮಾಡ್ಕೊರಿ, ಪಾದ ಫ್ಲ್ಯಾಟ್ ಮಾಡ್ಕೊರಿ.
ಸ್ವಲ್ಪ ಕಾಲು ಅಗಲ ಮಾಡ್ಕೋತೀರಿ. ಸೊ ನೆಕ್ಸ್ಟ್ ಪಾದದ ಬೆರಳನ್ನು ಟಚ್ ಮಾಡ್ಕೊರಿ ಒಂದಕ್ಕೊಂದು. ಸೊ ನೆಕ್ಸ್ಟ್ ಇಲ್ಲಿಂದ ಶಶಾಂಕಾಸನ. ಸೊ ಇಲ್ಲಿ ನೀ ಅಗಲು ಮಾಡ್ಕೊಂಡಿರ್ತೀರಲ್ಲ ಇಲ್ಲಿ, ಸೊ ನಿಧಾನವಾಗಿ ಈ ರೀತಿ ಬರ್ರಿ. ಶಶಾಂಕಾಸನ. ಅಥವಾ ನಿಮಗೆ ಇಲ್ಲಿ ತನಕ ಬರಕ್ಕೆ ಸಾಧ್ಯ ಆಗಲಿಲ್ಲಪ್ಪ ಅಂತಂದ್ರೆ ಈ ರೀತಿ ಕೂಡ ನೀವು ತಲೆ ಕೆಳಗೆ ಹಾಕಿರಬೇಕು. ಇಷ್ಟ ಕೂಡ ನೀವು ಬಾಗಿರ್ಬೋದು. ಸೊ ಈ ಆಸನದಿಂದ ಕೂಡ ಸ್ಟ್ರೆಸ್ ಕಡಿಮೆ ಆಕೈತ್ರಿ. ಯಾಕಂತಂದ್ರೆ ತಲೆ ಈ ರೀತಿ ಕೆಳಗೆ ಹಾಕಿರ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ, ಸ್ಟ್ರೆಸ್ ಕಡಿಮೆ ಆಗ್ತೈತಿ ಇದರಿಂದ. ಮತ್ತು ಈ ರೀತಿ ನಾವು ಈ ರೀತಿ ಮಾಡಿದಾಗ ಸೊ ಇಲ್ಲಿ ಪೆಲ್ವಿಕ್ ಏರಿಯಾ ಏನೈತಲ್ಲಿ ಓಪನ್ ಆಗ್ತೈತಿ. ಆಮೇಲೆ ಬ್ಲಡ್ ಫ್ಲೋ ಆಗ್ತೈತಿ. ಇಲ್ಲಿ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಫ್ಲೋ ಆಗ್ತೈತಿ. ಸೊ ಇದೇ ರೀತಿ ಇಲ್ಲಿ ಒಂದು 10 ಕೌಂಟು ಅಥವಾ 15 ಕೌಂಟು ತನಕ ನೀವು ರಿಲ್ಯಾಕ್ಸ್ ಆಗ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ನೆಕ್ಸ್ಟು ವಾಪಸ್ ಬರೋ ಮುಂದೆ ಮೇಲ್ ನೋಡ್ತೀರಿ. ಇಲ್ಲಿ ಉಸಿರು ತಗೋರಿ, ಉಸಿರು ಬಿಡ್ತಾ ಸೊ ನಿಧಾನವಾಗಿ ಕೈಗಳಿಂದ ವಾಕ್ ಮಾಡ್ಕೊಂತ ಮೇಲ್ ಬರ್ತೀರಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ರಿಲ್ಯಾಕ್ಸ್ ಆಗ್ತೀರಿ. ಅನಂತರ ಹೊಳ್ಳಿ ಮಲ್ಕೊಂಡು ಶವಾಸನ ಸ್ಥಿತಿಯೊಳಗೆ 3 ಅಥವಾ 5 ನಿಮಿಷ ಅಥವಾ 10 ನಿಮಿಷದವರೆಗೂ ರಿಲ್ಯಾಕ್ಸ್ ಆದ್ರಿ. ಸೊ ಈ ಆಸನಗಳನ್ನು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿರಿ. PCOD PCOSಗೆ ಟ್ರೀಟ್ಮೆಂಟ್ ಆಗ್ತೈತಿ ಇದು ಆಸನ. ನಿಧಾನವಾಗಿ ಮಾಡಿರಿ. ಸೊ ಈ ಎಲ್ಲ ಆಸನಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯೋಗ ಸಾಧನೆಗೆ ಜಯವಾಗಲಿ.